ಅಲ್ಲಾಹನ ಸೊತ್ತಾಗಿದ್ದ, ಇಂದು ಅಲ್ಲಾಹನ ಸೊತ್ತಾಗಿರುವಂತಹ ವಕ್ಫ್ ಭೂಮಿ ಈ ಕಿಯಾಮತ್ ದಿವಸದವರೆಗೂ ಕೂಡ ಅದು ವಕ್ಫ್ ಭೂಮಿಯಾಗಿ ಉಳಿಯಲಿದೆ. ಯಾರೇ ಬಂದರೂ ಕೂಡ ಅದನ್ನು ಉಳಿಸುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ. ನೀವು ಅರ್ಥ ಮಾಡಿಕೊಳ್ಳಿ, ನಾವು ಯಾವುದೇ ಒಂದು ಪ್ರಕ್ಷೋಭವಾದ ವಾತಾವರಣವನ್ನು ನಿರ್ಮಿಸುವುದಿಲ್ಲ. ನಾವು ಭಾರತವನ್ನು ಪ್ರೀತಿಸಿಕೊಂಡು ನಮಗೆ ಒಂದು ಸಂವಿಧಾನವಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೆಲೆಮನಿ ರಿಸೋಲ್ಡ್ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಎನ್ನುವಂತಹ ಸುಂದರವಾದ ಸಂವಿಧಾನವು ನಮಗೆ ಕಲ್ಪಿಸಿಕೊಟ್ಟಿದೆ. ಆ ಸಂವಿಧಾನವು ಸಮಾನತೆಯನ್ನು ಕಲ್ಪಿಸಿಕೊಟ್ಟಾಗ ನಮಗೆ ನಮ್ಮದೇ ಆದ ಧರ್ಮದ ಆಚರಣೆಗಳಿಗೆ ಅವಕಾಶವನ್ನು ಕೊಟ್ಟಿದೆ. ನಮ್ಮ ಹಕ್ಕನ್ನು ಕಬಳಿಸಿಕೊಂಡು ಇಲ್ಲಿ ಆಡಳಿತ ವರ್ಗವು ಮಾಡುವಾಗ ಅದರ ವಿರುದ್ಧ ಧ್ವನಿ ಎತ್ತಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಾವು ಇದನ್ನು ಬೀದಿಗಿಳಿದಿದ್ದೇವೆ. ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ, ಸರ್ಕಾರಗಳು ಅಂತ ಹೇಳಿದ್ರೆ ಜನರು ಬೀದಿಗಿಳಿಬಾರದು, ಜನರು ಪ್ರತಿಭಟನೆಯನ್ನ ಮಾಡಬಾರದು, ಜನರು ಬಂದ್ಗಳನ್ನ ಮಾಡಬಾರದು, ಜನರು ಉದ್ಯೋಗವನ್ನ ಮಾಡಬೇಕು, ಜನರು ದೇಶದ ಕೆಲಸಗಳನ್ನ ಮಾಡಬೇಕು.